ವೀಕ್ಷಕರ ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಮರಿಯಮ್ಮನಹಳ್ಳಿ ಹೊರವಲಯದ ಹೆದ್ದಾರಿಯಲ್ಲಿ ಡಣಾಪುರ ಬ್ರಿಡ್ಜ್ ಹತ್ತಿರ ಭೀಕರ ಅಪಘಾತ. ಸ್ಥಳದಲ್ಲಿಯೇ 4 ಜನ ಮೃತಪಟ್ಟಿದ್ದು, 4-5 ಜನರ ಸ್ಥಿತಿ ಚಿಂತಾಜನಕವಾಗಿದ್ದು, ಹೆಚ್ಚಿನ ಚಿಕಿತ್ಸೆಗೆ ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ದಾಖಲು. ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಎಸ್ ಜಾನವಿರವರು ಮತ್ತು ಕೂಡ್ಲಿಗಿ ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನಿರವರು ಸ್ಥಳಕ್ಕೆ ಭೇಟಿ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ, ಹೇಳ್ರಿ ಅನ್ನೋಸ್ವಾಮಿ ಅವರೇ. ಸರ್, ವಿಜಯನಗರ ಜಿಲ್ಲೆ ಮರುಮಳೆ ಹತ್ತಿರ ಗಣಾಪುರ ಬ್ರಿಡ್ಜ್ ಬಳಿ ಬೀಗರ್ ರಸ್ತೆ ಅಪಘಾತ ಸಂಭವಿಸಿದೆ ಸರ್. ಯಾವಾಗ ಆಗಿರೋದು ಇದು? ಸುಮಾರು 8:45 9 ಗಂಟೆ ಟೈಮಲ್ಲಿ ಆಗಿದೆ ಸರ್. ಅದು ಅಂದ್ರೆ ಇವತ್ತು ಬೆಳಿಗ್ಗೆನಾ? ಬೆಳಗ್ಗೆ ಸಂಭವಿಸಿದೆ ಸರ್. ಏನ್ ಅಪಘಾತ ಅದು? ಏನು ಮೊದಲಿಗೆ ಲಾರಿ ಅವನು ಸರ್ ಗಾಳಂಗುಡಿ ಹತ್ತಿರ ಒಂದು ಬೈಕಿಗೆ ಡಿಕ್ಕಿ ಹೊಡೆದು ಆ ಬೈಕ್ ಸರ್ ಮೃತಪಟ್ಟು ಅಲ್ಲಿಂದ ಸ್ವಲ್ಪ ಮುಂದೆ ಮೃತಪಟ್ಟಿದ್ದಾನ? ಅಲ್ಲೇ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಹನುಮನಹಳ್ಳಿ ಅಂತ ಬರುತ್ತೆ, ಅಲ್ಲಿ ಒಂದು ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅಲ್ಲಿ ಅವನಿಗೆ ಫುಲ್ ಇಂಜೂರಿ ಆಗಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ಮೇಲೆ ಡಣಾಪುರ ಹತ್ತಿರ ಬ್ರಿಡ್ಜ್ ಬರುತ್ತೆ, ಅಲ್ಲಿ ಒಂದು ಕಾರಿಗೆ ಡಿಕ್ಕಿ ಹೊಡೆದು ಆಮೇಲೆ ಎದುರಿಗೆ ಬರ್ತಕ್ಕಂತ 2 ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ ಸರ್. ಏನ್ ರೀಸನ್? ಏನ್ ಗಾಡಿ ಸಮಸ್ಯೆನಾ ಅಥವಾ ಡ್ರೈವರ್ ಸಮಸ್ಯೆನಾ? ಹೆಂಗಿದು? ಅಲ್ಲಿ ಸ್ಥಳೀಯರು ಹೇಳಿದ ಪ್ರಕಾರ ಅವನು ಡ್ರೈವರ್ ಫುಲ್ ಗಾಂಜಾ ಸೇವನೆ ಮಾಡಿದ್ದ, ಗಾಂಜಾ ಮತ್ತಿನಲ್ಲಿದ್ದ ಅಂತಕ್ಕಂಥದ್ದು. ಮತ್ತಿನಿದ್ದ ಅವನು ಅಂತೇಳಿ ಮಾಹಿತಿ ಕೊಟ್ಟಿದ್ದಾರೆ ಸರ್. ಅತಿ ವೇಗದಿಂದ ಬಂದು ಅಲ್ಲಿಂದ 2 ಬೈಕಿಗೆ ಡಿಕ್ಕಿ ಹೊಡೆದು, ಅದಾದ್ಮೇಲೆ ಒಂದು ಕಾರಿಗೆ ಡಿಕ್ಕಿ ಹೊಡೆದ್ಮೇಲೆ ಮತ್ತೆ 2 ಲಾರಿಗೆ ಡಿಕ್ಕಿ ಹೊಡೆದು ಬೈಕ್ ಆದ್ಮೇಲೆ ಒಂದು KSRTC ಒಂದು ಬಸ್ಗೆ ಡಿಕ್ಕಿ ಹೊಡೆದಿದ್ದಾನೆ. ಏನ್ KSRTC ಬಸ್ ನಲ್ಲಿ ಇರ್ತಕ್ಕಂಥ ಪ್ರಯಾಣಿಕರಿಗೆ ಏನಾಗಿದೆಯಾ? ಇಲ್ಲ, ಒಟ್ಟಾರೆಯಾಗಿ ಎಷ್ಟು? ಏನು ಮೃತರ ಸಂಖ್ಯೆ ಎಷ್ಟು ಈಗ ಒಟ್ಟಾರೆಯಾಗಿ? ಮೃತರ ಸಂಖ್ಯೆ ಈಗ 4 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸರ್. ಈಗ ಅಂದ್ರೆ 4 ಜನ ಕಾರ್ನಲ್ಲಿ ಇದ್ದಂತವ್ರ? ಇಲ್ಲ, ಬೈಕಲ್ಲಿ ಇದ್ದಂತವ್ರು ಅವರು. ಬೈಕಲ್ಲಿ 4 ಜನನಾ? ಹೆಂಗೆ? ಬೈಕಲ್ಲಿ 4 ಜನ ಅಂತಂದ್ರೆ 2 ಬೈಕಲ್ಲಿ ಇಬ್ಬಿಬ್ರು ಇದ್ದಾರೆ ಸರ್. ಅಂದ್ರೆ ಮೊದಲು ಸಿಂಗಲ್ ಬೈಕ್ ಅಲ್ಲಿ ಒಬ್ರು, ಅಲ್ಲಿ ಒಬ್ರೇನಾ? ಫಸ್ಟಿಗೆ ಅಲ್ಲಿ ಆಕ್ಸಿಡೆಂಟ್ ಆದಾಗ ಅಲ್ಲಿ ಒಬ್ರು ಡೆತ್ ಆಗಿದ್ದಾರೆ, ಮೃತಪಟ್ಟು. ಆಮೇಲೆ ಡಣಾಪುರ ಬ್ರಿಡ್ಜ್ ಹತ್ತಿರ 2 ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ. ಅಂದ್ರೆ ಅಲ್ಲಿ 4 ಜನನಾ? ಅಲ್ಲಿ 4 ಜನ ಇದ್ದಾರೆ ಬೈಕಿಗೆ, ಬಟ್ ಅಲ್ಲಿ ಒಂದು 3 ಜನ ಸ್ಪಾಟ್ ಅಲ್ಲೇ ಡೆತ್ ಆಗಿದ್ದಾರೆ. ಅಲ್ಲಿ ಇನ್ನೊಬ್ಬ ಮನುಷ್ಯ ಅದು ಸ್ವಲ್ಪ ಇಂಜುರಿ ಆಗಿದೆ ಅವ್ರಿಗೆ. ಅದಾದ್ಮೇಲೆ ಬಸ್ಸಿಗೆ ಹೊಡೆದಾದ್ಮೇಲೆ ಅವ್ರಿಗೆ ಏನಾದ್ರು ಆಗಿದೆಯಾ? ಇಲ್ಲ, ಏನಾಗಿಲ್ಲ, ಸಣ್ಣ ಪುಟ್ಟ ಸ್ವಲ್ಪ ಆಗಿರ್ಬೋದು, ಅಂತ ಮೇಜರ್ ಏನು ಆಗಿಲ್ಲ ಸರ್. ಅಲ್ಲಿ ಒಟ್ಟಾರೆಯಾಗಿ 4 ಜನ ಸ್ಥಳದಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಹೌದೌದು ಸರ್, ಹೌದು. ಇನ್ನು ಗಾಯಗಳು ಏನಾದ್ರು ಮತ್ತೊಂದು ಆಗಿರ್ತಕ್ಕಂಥದ್ದು? ಜನಸಂಖ್ಯೆ 4 ರಿಂದ 5 ಜನಕ್ಕೆ ಇಂಜುರಿ ಆಗಿದೆ ಅಂತ ಮಾಹಿತಿ ಇದೆ ಸರ್. ಎಲ್ಲಿದ್ದಾರೆ ಅವರು? ಹೊಸಪೇಟೆ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅವ್ರ ಸ್ಥಿತಿ ಹೆಂಗಿದೆ ಪ್ರೆಸೆಂಟ್? ಬಹಳ ಗಂಭೀರ ಸ್ಥಿತಿಯಲ್ಲಿ ಇದ್ದಾರೆ ಸರ್ ಅವರು. ಪಕ್ಕ ಮಾಹಿತಿನ ಇದು? ಹೌದೌದು ಸರ್, ಹೌದು. ಸರಿ, ಅಲ್ಲಿನ ಪರಿಸ್ಥಿತಿ ಹೆಂಗಿತ್ತು ಅನ್ನೋಸ್ವಾಮಿ ಅವರೇ? ಅಲ್ಲಿನ ಘಟನೆ ನಡೆದ ಸ್ಥಳದಲ್ಲಿ ಬಹಳ ಜನಗಳು ಕ್ರೌಡ್ ಇತ್ತು ಸರ್. ಅವಾಗ ನಮ್ಮ ಉದ್ವಿಗ್ನ ವಾತಾವರಣ ಇತ್ತು. ಆಮೇಲೆ ಮರಮನಹಳ್ಳಿ PSI ತಾರಾಬಾಯಿ ಮೇಡಮ್ ಅವರು ಹಾಗೂ ಅಗಿರಿಬೊಮ್ಮನಹಳ್ಳಿ CPI ವಿಕಾಸ್ ರಮಣಿ ಸರ್ ಬಂದ್ಮೇಲೆ ಆ ಜನಗಳನ್ನೆಲ್ಲ ಕಂಟ್ರೋಲ್ ಮಾಡಿ ಒಂದು ಹತೋಟಿಗೆ ತಗೊಂಬಂದು ಮುಂದಿನ ಟ್ರೈನ್ಗೆಲ್ಲ ಕರೆಸಿ ಮುಂದಿನ ಕಾರ್ಯಾಚರಣೆ ಲಾರಿಗೆ ಕೆಲಸ ಮಾಡಿದ್ರು ಸರ್. ಅವಾಗ ಸುಮಾರು ಏನಿಲ್ಲ ಅಂತಂದ್ರೆ ಒಂದು 2 ಕಿಲೋಮೀಟರ್ ತನಕ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಅದನ್ನೆಲ್ಲ ಪೊಲೀಸ್ ಸಿಬ್ಬಂದಿಗಳು ಬಹಳ ಒಂದು ಎಚ್ಚರಿಕೆಯಿಂದ ಎಲ್ಲ ಕ್ಲಿಯರ್ ಮಾಡಿದ್ರು. ತದನಂತರ ನಮ್ಮ ವಿಜಯನಗರ SP ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ ಜಾನವಿ ಮೇಡಮ್ ಅವರು, ASP ಅವರು ಮಂಜುನಾಥ್ ಸಾರು, ಕೂಡ್ಲಿಗಿ DSP ಮಲ್ಲೇಶ್ ದೊಡ್ಡಮನಿ ಸಾರು ಸ್ಥಳಕ್ಕೆ ಆಗಮಿಸಿ ಅವೆಲ್ಲ ಸೂಕ್ತವಾಗಿ ಬಂದೋಬಸ್ತ್ ಇದು ಮಾಡಿದ್ರು ಸರ್ ಅಲ್ಲಿ. ಓಕೆ 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 ನೆಕ್ಸ್ಟ್ ಏನೇ ಅಪ್ಡೇಟ್ಗೆ ಕಾಲ್ ಮಾಡಿ. ಓಕೆ, ಧನ್ಯವಾದಗಳು ಸರ್.